ಹ್ಞೂ ಅಣ್ಣ. ಏನು ಎಲ್ಗೋಗಿದೆ? ಓ, ಎಲ್ಲಿ ಹೋಗೋಣಪ್ಪ, ಒಂಚೂರು ಅಲ್ದಿಕ ಓಟ್ ಬರೋದ ಅನ್ಕೊಂಡಂಗೆ ಹೋಗಿದೆ. ಏನು ಆರಾಮ ಮಾಡಿದ್ದೀರಿ? ಓ, ಏನು ಆರಾಮ ಮಾಡವ, ಹಂಗೆ ಚಲ್ಕೆಲಿ ರಾಗಿ ಚಲ್ಸ್ಬಿಟ್ಟಿನಿ. ಓ, ಇನ್ನೇನು ಮಾಡಿ ಆಕತ್ತಾಗೆ ಓಡಾಡ್ಕೊಂಡು ಮಾಡೋದಿಲ್ಲ, ನಿಗಮನೆ ತಗೊಂಡು ಇನ್ನೇನು ಮಾಡಿಯೇ? ಏನು ಮಾಡೋಣಪ್ಪ, ನಿನಗೆ ಗೊತ್ತು ನನ್ನ ಮನೆ ಪರಿಸ್ಥಿತಿ. ಭಾಳ ನೇ ಮಾಡ್ಬಿಟ್ಟು ಬಿಡೋಣ ಹೆಣ್ಗೆ ಪಾಪ ನೀವು. ಚಂದುಳ್ಳಿ ಹೆಣ್ಣು ಭಾಳ ನೇ ಮಾಡ್ಬಿಟ್ಟೆ. ನಾನೇ ನನ್ನ ಬಾವನ ಮಗನಿಗೆ ಮಾಡು ಹೊಚ್ಕಟ್ಟಾಗಿ ನೋಡ್ಕೊತಾರೆ ಅಂತ ಎಷ್ಟು ಹಿಂಸೆ ಮಾಡಿದೆ. ನನ್ನ ಮಾತ ಕೇಳ್ದೆ ನೀನು? ಅಯ್ಯೋ, ಏನು ಮಾಡೋದಪ್ಪ, ಏನು ಮಾಡೋದು, ಎಲ್ಲ ಹಣೆ ಬರ. ನಿಜವಾಗ್ಲೂ ಇವತ್ತು ನಿಮ್ಮ ಗಂಟೆ ಯಾಕೋ ನಮ್ಮ ನಮ್ಮ ಮುಟ್ಟೆಳಿಲ್ವ ಅವ್ರ ಅಣ್ಣ ಒಸಿ ಕೇಳಿದ್ನ ಮಗನಿಗೆ ಮಾಡು 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 ಅಂತ. ಹಾಳಾದ ನಮ್ಗೆ ಅದು ಏನು ಜ್ಞಾನ ಸುತ್ಕೋತೋ, ಅವ್ನು ನೋಡ್ಬಿಟ್ಟು ಚೆನ್ನಾಗಿ ಅವನು ಅನ್ಕೊಂಡು ಹೋಗಿ ಹಳ್ಳಕ್ಕೆ ಬಿದ್ದು ಇವತ್ತು ಅನ್ಯಾಯವಾಗಿ ನಮ್ಮ ಮಗಳು ಬಾಳು ನಾವೇ ಕೈಯಾರ ಹಾಳು ಮಾಡ್ದಂಗೆ ಆಯಿತು. ಏನು ಮಾಡಿಯೇ? ಎಲ್ಲ ಹಣೆ ಬರ ಮುಗ್ದೋಯ್ತು. ಮುಗ್ದೋಗಿರಪ್ಪ ಕತೆಯ. ಇನ್ನು ಯೋಚನೆ ಮಾಡೋದು ಸರಿ ಅದದ? ಯೋಚನೆ ಮಾಡೋದು ಸರಿ ಆಗದಿದ್ರೆ ಬೇಕಾದ್ರೆ ಕೂತ್ಕೊಂಡೆ ಎಲ್ಲ ಚಿಂತೆ ಮಾಡೋದ? ಯೋಚನೆ ಮಾಡೋದು ಸರಿಯಾಗಂತದಲ್ವಲ್ಲ. ಓ, ನಿಜ ನಿಜಾಣ ನಿನ್ನ ಮಾತು, 100ಕ್ಕೆ 100 ಭಾಗ ಸತ್ಯ. ಏನೂ ಮಾಡೋಕ್ಕಾಗಿಲ್ಲ ಅಣ್ಣ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಎಲ್ಲನೂ ಯೋಚನೆ ಮಾಡಬೇಕು ದೂರಕ್ಕೆ. ಇರಲಿ ಬಿಡು, ಇನ್ನೇನು ಮಾಡಿ. ಇನ್ನೇನಣ್ಣ, ಎಲ್ಲ ಕಾರ್ಯಕರ್ತನೆ ಎಲ್ಲ ಮುಗೀತಾ? ಮುಗಿಸಿದ್ರೆ ಎಲ್ಲನೂ ಇನ್ನು ತಿಥಿಗೆ ಏನಾರೇ ವ್ಯವಸ್ಥೆ ಮಾಡಿದ್ರೆ ನಾವೇನಪ್ಪ ವ್ಯವಸ್ಥೆ ಮಾಡವ? ಆ ಬಡ್ಡೆಯಿಂದ ನನ್ನ ಮಗಳಿಗೆ ನೆಮ್ಮದಿ ಇತ್ತಾ? ಹೋಗ್ಲಿ ನನ್ನ ಮಗಳನ್ನ ಇರೋ ಗಂಟ ಚೆನ್ನಾಗಿ ನೋಡ್ಕೊಂಡಕ್ಕನೋ ಹೋಗ್ಲಿ ಅನ್ನಂಗಿತ್ತ? ಹೆಂಗೋ ಬಿಡು ಹೊತ್ತಗೆ ಅನ್ನೋಕ್ಕೆ ನಾವೇನು ₹1 ಒಂದು ಗದ್ಲ ಕಡೆನೂ ತಗೊಂಡೋಗಿ ಕಸ್ನಿಲ್ವಲ್ಲ. ಧೂಪನೂ ಹಾಕ್ಲಿಲ್ಲ ನಾನು ನನ್ನ ಮಗಳಿಗೆ. ಅವ್ನು ಕೊಟ್ಟು ನೋವ ನಾವು ಮರೆಯೋಕ್ಕಾದಣ? ಹೇಳ್ತೀಯಲ್ಲ ನೀನು, ಮರೆಯೋಕ್ಕಾದದ್ದು ಹೇಳು? ನಾನಂತೂ ನೀನೇನಾರು ಅನ್ಕೊಬಿಡು, ನಾನು ಯಾವುದೇ ಕಾರಣಕ್ಕೂ ಆ ಬಡ್ಡೆದಂಗೆ ಒಂದು ಧೂಪನೂ ಹಾಕ್ಲಿಲ್ಲ ನಾನು. ಅವ್ರೇನೋ ಮಾಡ್ಕೊಂಡ್ರು ಪೂಜೆ ಗೀಜೆಯ. ಅಷ್ಟೊತ್ತು ಗಂಟೆ ನಾನು ಮರದಡಿ ಕೂತ್ಕೊಂಡು ಕಾಲ ಕಳೀತಾಯಿದ್ದೆ. ಪೂಜೆ ಮಾಡಿ ಎದ್ದು ಬರ್ಬೇಕಾದ್ರೆ ಎದ್ದು ಬಂದೆ ನಾನು. ಅವ್ನು ಪೂಜೆ ಮಾಡೋಕ್ಕೂ ನಾಚಿಕೆ ನನಗೆ. ಆ ಬಡ್ಡೆದ ನಳ್ಳಿ ಮಯ್ಯ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಯ್ತಿತ್ತು ನನಗೆ. ಏನು ಮಾಡಿ ಇವತ್ತು ಬೆಣ್ಣನ ಬೇಡ ನಮ್ಮ ಕೈಯಾರ ನಾವೇ ಹಾಳು ಮಾಡ್ದಂಗೆ ಆಗದೆ. ಭಾಳ ನ್ಯಾಯಕತ್ ಬಿಡೋಣ, ಭಾಳ ನ್ಯಾಯಕತೆ ಪಾಪ. ಹೆಣ್ಣನ ಜೀವನ ನೆನೆಸ್ಕೊಂಡ್ರೆ ನಮಗೆ ಒಂಥರ ಹೊಟ್ಟೆ ಹೊರತು ಬೆಂಕಿ ಆಯ್ತದೆ. ಅಯ್ಯೋ, ಏನು ಮಾಡೋಕ್ಕಾಗಿಲ್ಲ ಬಿಡೋತ್ತಾಗೆ. ಏನು ಮಾಡಿಯಪ್ಪ, ಹೆಂಗೋ ಇರೋ ಗಂಟ ನಾವು ನೋಡ್ಕೊತೀವಿ. ಅದಾದ್ಮೇಲೆ ಅವ್ಳು ಹಣೆ ಬರ ಇನ್ನೇನು ಮಾಡೋಂಗಿಲ್ಲ. ಅಯ್ಯೋ, ಅದೇನೋ ಅಂತಿರುತ್ತೆ ಉಸಿಸಿವ ಹುಲ್ಲು ನೀರು ಕೊಡ್ದಾನೆ ಸಾಯ್ಸನ. ಏನು ಹಾಕಿಲ್ಲ, ಸುಮ್ಕಿರು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಏನಣ್ಣ, ಒಂದಾದ್ರೆ ಏನಾದ್ರು ಮಾಡ್ಬೋದು, ಒಂಥರ ಆದ್ರೆ ಏನಾದ್ರು ಮಾಡ್ಬೋದು. ಉದ್ದಕ್ಕೂ ನಮಗೆ ಹಿಂಗೆ ಒಂದು ಗೋಳಾದಂಗೆ ಆಗೋಯ್ತಲ್ಲ. ಹೆಂಗೆ ಮಾಡ್ಬೇಕು ಕೇಳು ಮತ್ತೆ. ತಲೆಗೆಡ್ಸ್ಕೊಬೇಡ ಅಣ್ಣ, ಸುಮ್ಮನಿರು ಆಯಿತು. ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಯಾಕೂ. ಇರೋ ಗಂಟ ನೀವೇ ಧೈರ್ಯ ತುಂಬಬೇಕು ಬೆಣ್ಗೆ. ಇನ್ಯಾರಿದ್ದಾರು ದಿಕ್ಕು? ಅದೇ, ಇನ್ಯಾರಿದ್ದಾರಪ್ಪ, ಇನ್ಯಾರಿದ್ದರು? ನಿಮ್ಮ ಭಾವನಟಿಯವರು ಸೂಪರಾಗಿ ನೋಡ್ಕೊಂಡಾರ? ಅಯ್ಯೋ ಅಪ್ಪ, ಅವ್ರದ್ದು ಸಂಸಾರ ಅದೇ, ನಾವು ಅವ್ರನ್ನ ನೋಡ್ಕೊಳ್ಳಿ ಅಂತ ಕಾಯ್ಕೊಂಡು ಕೂತ್ಕೊಳಕ್ಕದ್ದ? ಪಾಪ ಅವ್ರು ಕೇಳ್ದ ಹೋದ್ರು ಗಬ್ಬಾಗಿರೋ ಸನೆ ತಂದು ಹೊಡೆದುಟ್ಟೋದ್ರು. ಹೆಂಗೋ ಕರು ಹಾಕತ್ತು ಅಷ್ಟೋ ಇಷ್ಟೋ. ಈಗ ಡೈರಿ ಪೈರಿಗೆ ಹಾಲು ಹಾಕತ್ತೀವಿ. ನಮ್ಮ ಹೆಣ್ಣು ಕೂಲಿ ಕೆಲ್ಸಕ್ಕೆ ಹೋಯ್ತಿತ್ತಲ್ಲ, ಅದಕ್ಕೆ ಕೂಲಿ ಗಿಲಿಗೆ ಹೋಗೋದು ಬೇಡ ಅಂದ್ಬಿಟ್ಟಂಗೆ ಹಸ ತಂದು ನಮ್ಮ ಭಾವನ ಇವನು ಅವನೇ ತಂದು ಹೊಡೆದುಟ್ಟು ಹೋದ ನಮ್ಮ ಮೈದ. ಏನು ಮಾಡಿ ಏನೋ ಪಾಪ ಭತ್ತ ಮಿಲ್ಗಿಲ್ಗೆ ಹಾಕ್ಸೋರೆ ತಂದು ಅಕ್ಕಿನೂ ಹಾಕ್ಬಿಟ್ಟು ಹೋಯ್ತಾರೆ. ಎಷ್ಟು ದಿವಸ ಅಂತ ತಂದು ಕೊಟ್ಟಾರ ಅವರು? ಚಂದವಾ ಕೇಳೋರು, ನಮಗೂ ಮಾನ ಮರೋದಿ ಬೇಕಲ್ವಾ? ನಾವಂಗೆಲ್ಲ ಆಸೆ ಮಾಡೋಕ್ಕಿಲ್ಲ ಕಣೋ. ಅವೆಲ್ಲ ಸರಿಯಿಲ್ಲ, ಸುಮ್ಮನಿರು. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಹಂಗೆ ಗೊತ್ತಾ ಹೋಯ್ತಾ ಇರೋದು ಸರಿಯಿಲ್ಲ. ನೋಡಿದ್ರ ಕಣ್ಣಿಗೆ ಚೆನ್ನಾಗಿ ಕಾಣಕ್ಕಿಲ್ಲ. ಅಯ್ಯೋ ಅಪ್ಪ, ಅವರಿಬ್ರು ಅಣ್ಣ ತಂಗಿಗಿಂತ ಹೆಚ್ಚಾಗ ಅವ್ರೆ. ಹಂಗೆಲ್ಲ ಇಲ್ದೋದಾರ ನಾವು ಮಾತಾಡೋಕ್ಕದ? ನಮಗೆ ಗೊತ್ತು ಕಣೋ, ನಮ್ಮ ಮಗ್ಳು ಹೆಂಗೆ ಅಂತ ನಮ್ಗೆ ಗೊತ್ತು. ನೋಡು ಜನ ಏನು ಅನ್ನಕ್ಕಿಲ್ಲ. ಅಯ್ಯೋ, ಮಾತಾಡೋರು ಸಾವಿರ ಮಾತಾಡ್ತಾರೆ ಬಿಡು. ಓಹ್, ಇದೇ ನಮ್ಮ ಭಾವ ಗೊತ್ತಾದೆ. ಓ, ಏನೋ ಇಲ್ಲಿದೆ? ಓ, ಎಷ್ಟೊತ್ತಲ್ಲಿ ಬಂದರು ಬಾಬಾ? ನಾನು ಬಂದು ಹೊಸಿ ಗೊತ್ತಾಯ್ತಾ? ಈಗ ನೀನು ಎಲ್ಲಿ ಹೊಂಟೋಗಿದೆ? ನಡೀರಿ ನಡ್ರಿ ಬಾಬಾ, ಮನೆ ತಕ್ಕೆ ಇಲ್ಲೇ ಕೂತ್ಕೊಂಡಿರಿ, ನಡ್ರಿ. ಓ, ಮನೆ ತಕ್ಕ ಹೋಗಿ ಕಾಫಿ ಗೀಪಿ ಎಲ್ಲ ಕುಡ್ಕೊಂಡೆ ನಾನು ಬಂದೆ ಕತೆ. ಹಂಗೆ ಮಾತಾಡ್ಸ್ಕೊಂಡು ಹೋಗೋದು ಅನ್ಕೊಂಡಂಗೆ ಉಳ್ಕೊಂಡೆ. ಈಗ ಹೋಗ್ಬೇಕು, ಈಗ 5 ಗಂಟೆ ಬಸ್ಗೆ. ದೇಕ್ ಬಾವಾ, ಏನು ಈಗ ಬಂದು ಈಗಲೇ ಹೋಗ್ಬೇಕಂತೇನು? ನಡ್ರಿ ಹೋಗಿರೋದು ನಾಳಿಕೆ. ಇಲ್ಲ ಕತೆ, ಸುಮ್ಮನಿರಪ್ಪ. ಅದು ಇವಳನ್ನ ದೇವಿನೂ ಮಗಿನೂ ಕಳಿಸು. ಒಂದು 15 ದಿವಸ ಇಸ್ಕೊಂಡು ಒಂದು 15 ದಿವಸ ತಿಂಗಳು ಇರ್ತಾರೆ. ಒಂದು ಎತ್ತಾಗ ಇರ್ತಾರೆ ಪಾಪ, ಬೇಜಾರಾಯ್ತದೆ ಅಂದ್ಬಿಟ್ಟು ಹಂಗೆ ಅವಳೇ ನಮ್ಮ ಮೊಟ್ಟೆ ಹೇಳಿ ಕಳ್ಸಿದ್ಲು. ದೇವಿನೂ ಮಗಿನೂ ಬನ್ನಿ ಜೊತೆಲಿ ಅಂತ. ದೇವಿ ಯಾಕೋ ಈಗ ಬೇಡಕಂತ ಹೋಗವ, ನಾಳೆ ನಾಡ್ದು ಬರ್ತೀನಿ ಅಂತ ಅವಳೆ. ಅದು ಕಳಿಸ್ಕೊಡಪ್ಪ. ಬರಲಿ ಹೋಗಿ ಬವ, ನಾನು ಬೇಡ ಅಂದನ. ಅವಳು ಬರ್ತೀನಿ ನಾನೇ ಬೇಡ ನಾನೇ ನೋಡೋದು ಹೋಗಿ. ಯಾರು ಬರ್ತೀನಿ ಗಿತ್ತೀನಿ ಅಂದರೆ ಕಳಿಸ್ಕೊಡ್ತೀನಿ ಅಂತೆ. ಕಳಿಸು, ಇರಲಿ ಚಲೋ ಜಾಕ್ ತಪ್ಪಂಗೆ ಇರಲಿ. ಕಳಿಸು. ನೋಡೋದ ಈಗ ಕೇಳ್ತೀನಿ ಓದಿವ ಅಂತ. ಹೋಯ್ತೀನಿ ಕಣಪ್ಪ ಅಂದ್ರೆ ನಂದೇನಿದ್ದದು, ಕಳಿಸ್ತೀನಿ ಬಿಡಿ. ಸರಿ ಕಣ,
ನಾನು ಓಡ್ತೀನಿ ಮತ್ತೆ. ಅದೇ ಕಣ ಇರೋಣ, ಇರು ಹೋಗಿವಂತೆ. ಏನಾದ್ರು ಹೆಚ್ಚುಕಟ್ಲೆ ಮಾಡ್ತಾರೆ ಉಣ್ಕೊ ತಿನ್ಕೊಂಡು ಹೋಗ್ಬೇಕಾನೆ. ಅಯ್ಯೋ ಯಾವ ಹೆಚ್ಚುಕಟ್ಲೆನು ಬೇಡ ಏನು ಬೇಡ ಸುಮ್ಕಿರಪ್ಪ. ನಾನು ಒಂಚೂರು ಕೆಲಸ ಇತ್ತು, ಒಂದು ಹೊಸ ನೋಡ್ಬೇಕಾಗಿತ್ತು, ಒಂದು ಹೊಸ ತಗೋಬೇಕು. ಅದಕ್ಕೆ ನೋಡೋದನ್ಕ ಪಕ್ಕದೂರು ಬಂದಿದೆ. ಹಂಗೆ ಹೋಗೋದು ಹೋಯ್ತಿದ್ರಲ್ಲ ಅಲ್ಲಿ ಹೇಳ್ಬಿಟ್ಟು ಬನ್ನಿ, ಬರೋ ಜೊತೆಲೆ ಕರ್ಕ ಬನ್ನಿ ಅಂದ್ಲು ನಾನು ಮುಟ್ಟಾಳು. ಅದಕ್ಕೆ ಹೇಳ್ಬಿಟ್ಟು ಹೋಗೋದಂತ ಬಂದೆ. ನೋಡ್ತೀನಿ ಬಿಡಿ ಬಾವ, ನೋಡ್ತೀನಿ ಹೇಳ್ತೀನಿ ಅವಳಿಗೆ. ಹೋಯ್ತೀನಿ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ, ಕಳಿಸ್ತೀನಿ ಬಿಡಿ. ಕಳಿಸು, ಒಂದು ಏಕಾಗಿರ್ತಿ ಇದ್ದು ಬೇಜಾರಾಯ್ತದೆ. ಕಳಿಸು ಮುಗಿನ್ವೇ ಅವಳಿಬ್ಬರನ್ನೂ ಜೊತೆ ಮಾಡಿ ಕಳಿಸು. ಇವು ಇವಳನ್ನ ಕಳಿಸು ಗೌರಿನವೇ. ಇವ ಅವಳು ಬಂದು ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ನನ್ಗೆ ಇಟ್ಟು ಸೊಪ್ಪು ನೋಡೋರು ಯಾರಪ್ಪ, ನನ್ನ ಇಗುವಣೆ ನೋಡೋರು ಯಾರು? ಬತ್ತಾಳೆ ಹೋಗಿ ಕರ್ಕ ಬರೋ ದಿವಸಕ್ಕೆ ಬೇಕಾದ್ರೆ ಒಂದು ರಾತ್ರಿ ತಳಗ್ಬಿಟ್ಟು ಬತ್ತಾಳಂತೆ ಹೇಳ್ತೀನಿ. ಇವಳು ಸಪ್ಪಗೆ ಮಾಡ್ಕೊಂಡು ಕೂತ್ಕೊತಾಳೆ ದೇವಿನುವೆ. ಅಲ್ಲಿ ಬಂದರೆ ಒಂಚೂರ ಮಾತುಕತೆ ಆಡ್ಕೊಂಡು ಇರ್ತಾಳೆ. ಕಳಿಸ್ತೀನಿ ಹೋಗಿ. ನಡ್ರಿ ಬಾ, ನಡ್ರಿ ಮನೆಗೆ. ಇಲ್ಲ ಇಲ್ಲ ಇನ್ನೊಂದ್ಸತಿ ಮನೆಗೆ ಬೇರೆ ಏನು ಮಾಡಕ್ಕೆ ಉಳಿಸ್ಕೊಬಿಡ್ತಾರೆ ಏನು, ಉಳ್ಕೋ ಅಂತ ಅದು ಬೇರೆ ಅಲ್ಲಿ ಕೋಳಿ ಇಟ್ಕೊತೀವಿ ಮುಂಜಕ್ಕೂ ಯಾಕೆ ಅನ್ಕೊಂಡು ಓಡಾಡ್ತಾ ಕುಂತಿದ್ರು. ಅದಕ್ಕೆ ಮುಂಜು ಬೇಡ ಯಾವ ಯಾಟು ಬೇಡ ನನಗೆ ಅನ್ಕೊಂಡಂಗೆ ಬಂದೆ ಕಣ. ಬರ್ತೀನಿ ಕಣ. ನಡ್ರಿ ಬಾವ, ನಡ್ರಿ ಏನು ಉಣ್ದಂಗೆ ತಿಂದಂಗೆ ಓದಿರಾ? ಅದೆಷ್ಟೊತ್ತದದು ನಡೀರಿ. ನಾನೇ ಕುಯ್ಕೊಡ್ತೀನಿ ಕೋಳಿಯ. ನೀರು ಕಾಯಕ್ಕೆ ಹೇಳ್ಬಿಟ್ಟು ಒಂದೇಗಳಿಗೆ ಆಯ್ತದ ಅದು ಎಟ್ಟೋದು. ಕರಾಗಿರ ಆಡ್ಸ್ಕೊಂಡು ಬಿರು ಮಾಡ್ತಾರೆ, ಉಣ್ಕೊ ಹೋಗಿರತ್ತೆ. ಅಪ್ರೂಪಕ್ಕೆ ಬಂದಿದ್ದೀರಿ. ಬೇಡ ಬೇಡ ಈಗ ಊಟ ಗಿಟ ಅನ್ಕೊ ಕೂತ್ಕೊಂಡ್ರಿ, ಇವತ್ತು ಹೋಗಂಗಿಲ್ಲ ನಾನು. ಏನು ಹೋಗ್ದಂಗಾಯ್ತು ಸುಮ್ಕಿರು. ಬತ್ತಿನಂತೆ ಕಳಿಸು ಇವಳ ದೇವಿಯ. ಕಳಿಸ್ತೀನಿ ರೀ ಬಾವ ನೀವು. ಅಲ್ಲ ಕಣ ಅಷ್ಟೊಂದು ಹಿಂಸೆ ಮಾಡ್ತಾರೆ, ಉಣ್ಕೊ ತಿನ್ಕೊಂಡು ಹೋಗೋಣ ಇದೇ ಕಣ ಗಡಿಯ ನೀನು. ಹಂಗಲ್ಲ ಕಣೋ, ನಮ್ಮ ಮನೆ ಕೆಲಸಗಳು ಎಷ್ಟು ಭಂಗ ಬಿದ್ದಾವೆ ಗೊತ್ತಾ? ಅಯ್ಯೋ ನೀನು ಬಂಗಿಲ್ದಲ್ಲಿ ನಿಂತಿದ್ದಿ ಅಂತ ಯಾರು ಹೇಳ್ತಾರೋ? ನಿಂದೊಳೆ ಸರಿ ಬಿಡು. ಹೋಗೋದು ಹೋಗಿ ಊಟ ಗಿಟ ಮಾಡ್ಕೊಂಡು ಹೋಗೋ ತಳಕ್ಕೆ ಏನಂತ ಇದ್ದೆ ನಳಿ ಕೂರ್ತಾನೇನು ಜೊತೆಲೆ ಕರ್ಕೊಂಡು ಹೋಗೋದಪ್ಪ ನಿನ್ ಸೊಸೆಯ. ಅಯ್ಯೋ ನಾನೆಲ್ಲ ಮುಟ್ಟಿಯೊಳಗೆ ಏನು ಈಗ ಬಂದ್ಬಿಡ್ತೀನಿ ವಾಪಸ್ ಅನ್ಕೊ ಬಂದಿನಿ. ಇನ್ನು ಹುಸಿ ಗಾಬರಿ ಅದಾಳೆ ಎಲ್ಲೋದ್ರು ಏನೋ ಎಂತ ಅಂತವ. ಬಾಬಾ ನಡ್ರಿ ಈಗ ನೀವು ಯಾಕೆ ಗಾಬರಿನೋ ಐಕ್ರಿ ಇಲ್ಲಿಗೆ ಹೋಯ್ತೀನಿ ಅಂತ ಹೇಳಿದ್ಮೇಲೆ ಉಳಿಸ್ಕೊಂಡವ್ರೆ ಅಂತ ಅನ್ಕೋತಾರೆ ಕತೆ. ನೀವು ಉಣ್ಕೊ ತಿನ್ಕೊಂಡು ಇವತ್ತು ಇದ್ದು ಬೇಕಾದ್ರೆ ನಾಳಿಕೆ ಬಂದ್ರೆ ದೇವಿಯ ಜೊತೆಲೆ ಕರ್ಕೊಂಡು ಹೊಂಟೋಗಿರುತ್ತೆ. ಉಳ್ಕೊಂಡೇ ಬಿಡಿ ಅತ್ತಗೆ. ಇನ್ನು ಅವಳು ಬರೋಕೆ ಒಪ್ಪಕ್ಕಿಲ್ಲ. ಈಗ ನೀವಾದರೆ ಒಂಚೂರ ಧೈರ್ಯ ಹೇಳ್ಕೊಂಡು ಬಾ ಹೋಗೋದ ಅನ್ಕ ಕರ್ಕೊಂಡು ಹೋಗ್ಬೋದು. ನಾವೇನಾರು ಹೋಗೋಗಿಗು ಅಂದರೆ ನಿನಗೆ ಬಾರ್ಬಾಗಿದ್ದಾನಪ್ಪ ನಾನು ಅಂತಾಳೆ. ಏನೋ ಸಪ್ಪ ಕೂತ್ಕೊತದೆ ಮಕ ಮಾಡ್ಕೊಂಡು. ಅದನ್ನ ನೋಡೋಕೆ ಹಾಕಿರ ನಮಗೆ. ನಾನೊಂದು 4 ದಿವಸ ಕಾಲ ಕಳ್ಕೊಬಂದ್ರೆ ಎಷ್ಟು ಒಗ್ರ ಆಯ್ತದೆ ಅಂತ. ಓ ಸರಿ ಬಿಡಪ್ಪ ಆಯಿತು. ಇಷ್ಟು ಹೇಳಿದ್ಮೇಲೆ ಇನ್ನೇನು ನಾನು ಏನು ಮಾಡಂಗಿತ್ತದು. ಆಯಿತು ಬಿಡು, ಇವತ್ತು ಉಳ್ಕೊಂಡು ನಾಳೆಗೆ ಒಮ್ಮೆಕ್ಕೆ ದೇವಿ ಕರ್ಕೊಂಡು ಹೋಗ್ತೀನಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಹೆಂಗೆ ಅನ್ನಿಸ್ತು ದೇವಿ ಸ್ಟೋರಿ? 80s 90s ಸ್ಟೋರಿ ಇಷ್ಟ ಆಯ್ತದ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ. ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.